ಕೇವಲ 1 ಕಪ್ ರವೆ ಇದ್ದರೆ ಸಾಕು, ಬರೀ 6ರಿಂದ 7 ನಿಮಿಷದಲ್ಲಿ ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಬನ್ನಿ. ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಈ ರೀತಿ ಬನ್ಸಿ ರವೆ ಇಲ್ಲ ಅಂದರೆ ನೀವಿಲ್ಲಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಕೂಡ ತೊಗೋಬೋದು. ಸುಮಾರು 1 ಗ್ಲಾಸ್ ಆಗುವಷ್ಟು ಅಥವಾ ಒಂದು ದೊಡ್ಡ ಕಪ್ಪಿಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಈ ಬನ್ಸಿ ರವೆ ತೊಗೊಂಡಿದ್ದೀನಿ. ಇವಾಗ ನಾನು ಈ ಬನ್ಸಿ ರವೆಗೆ 1 ಕಪ್ ಆಗುವಷ್ಟು ಮಜ್ಜಿಗೆ ಸೇರಿಸ್ತಿದ್ದೀನಿ. ನಿಮ್ಮ ಹತ್ರ ಮಜ್ಜಿಗೆ ಇಲ್ಲ ಅಂದರೆ ನೀವೇನು ಮಾಡಿ, ಒಂದು ಅರ್ಧ ಕಪ್ ನೀರು, ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ಏನಿಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಸಲ. ಓಕೆ ನೋಡಿ, ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಇವಾಗ ನೋಡಿ ರವೆ ಪೂರ್ತಿ ಮಜ್ಜಿಗೆ ಹೇರ್ಕೊಂಡಿದೆ. ಇವಾಗ ಇದಕ್ಕೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಮೊದಲೇ ಹೇಳಿದಾಗೆ ಈ ಬನ್ಸಿ ರವೆ ಇಲ್ಲ ಅಂದರೆ ನೀವೇನು ಮಾಡಿ, ಚಿರೋಟಿ ರವೆ ಅಥವಾ ಬಾಂಬೆ ರವೆ ಕೂಡ ತೊಗೋಬೋದು. ಬಟ್ ಈ ಬನ್ಸಿ ರವೆ ಹಾಕಿದರೆ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಇದಕ್ಕೆ. ಓಕೆ ನೋಡಿ, ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಕ್ಕೆ ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ನಾರ್ಮಲಾಗಿ ದೋಸೆ ಹಿಟ್ಟು ರುಬ್ಕೊತೇವಲ್ಲ, ಅದೇ ರೀತಿ ರುಬ್ಕೋಬೇಕು ಅಷ್ಟೇ. ಓಕೆ ನೋಡಿ, ಇವಾಗ ರುಬ್ಕೊಂಡಾಗಿದೆ. ನಾರ್ಮಲಾಗಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಇದೆ ಇದು ಹಿಟ್ಟು. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಇನೋ ಪೌಡರ್ ಹಾಕೊತಿದ್ದೀನಿ. ಇನೋ ಪೌಡರ್ ಇಲ್ಲ ಅಂದರೆ ನೀವಿಲ್ಲಿ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕೋಬೋದು. ಅಥವಾ ಇಲ್ಲಿ ನಿಮಗೆ ಇನೋ ಅಥವಾ ಸೋಡಾ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ಬರುತ್ತೆ. ಇನೋ ಹಾಕೋದಾದರೆ ಈ ಗ್ರೀನ್ ಪಾಕೆಟಲ್ಲಿ ಬರುತ್ತೆ ನೋಡಿ, ಅದನ್ನೇ ಹಾಕ್ಕೊಳ್ಳಿ. ನಾರ್ಮಲಾಗಿ ದೋಸೆ ಅಥವಾ ಉತ್ತಪ್ಪ ಮಾಡ್ಕೊತೇವಲ್ಲ, ಅದೇ ರೀತಿಯಾಗಿ ಇದು ಕೂಡ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಮೇಲೆ ಡ್ರೈ ಆಗೋ ತನಕ ವೇಟ್ ಮಾಡಿ. ಮೇಲೆ ಡ್ರೈ ಆದಮೇಲೆ ಇದಕ್ಕೆ ಉಲ್ಟಾನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ವಾವ್ ನೋಡಿ, ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿಯಾಗಿ ಮೇಲೆ ಬಂದಿದೆ ಇದಕ್ಕೆ. ಮತ್ತು 1 ಹನಿ ಆಗೋ ತನಕ ಮೇಲೆ ಎಣ್ಣೆ ಹಚ್ಚಿದ್ದೀನಿ. 1 ಹನಿ ಎಣ್ಣೆ ಹಚ್ಚಿದ್ದನ್ನು ಉಲ್ಟಾ ಕೂಡ ನಾನು ಇಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ ಈ ರೆಸಿಪಿ. ಸೊ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ. ಪ್ಯಾನ್ ಇದ್ದರೆ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಈ ರೀತಿ ದೋಸೆ ತವದ ಮೇಲೆ ಕೂಡ ಮಾಡ್ಕೋಬೋದು. ಮಕ್ಕಳ ಟಿಫಿನ್ಗೆ ಹೇಳಿ ಮಾಡಿಸಿದಂಗಿದೆ ಈ ರೆಸಿಪಿ, ಮತ್ತು ಸಣ್ಣ ಪುಟ್ಟ ಹಸಿವಿಗೆ ಕೂಡ ಸೂಪರ್ ಆಗಿರುತ್ತೆ. ಓಕೆ ನೋಡಿ, ಟೋಟಲಾಗಿ ನಾನು ಎಲ್ಲನೂ ದೋಸೆಯಲ್ಲಿ ರೆಡಿ ಮಾಡ್ಕೊಂಡಿನಿ. ಪ್ರತಿಯೊಂದು ದೋಸೆನೂ ಯಾವ ರೀತಿಯಾಗಿ ಬಂದಿದೆ ನೋಡಿ, ಕಲರ್ ಯಾವ ರೀತಿಯಾಗಿ ಬಂದಿದೆ ನೋಡಿ, ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ. ಸೊ ಇದು ನೀವು ರವಾನ ಬಳಸ್ಕೊಂಡು ಮಾಡಿದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ನಿಮಗೆ ಅನಿಸೋದೇ ಇಲ್ಲ, ಅಷ್ಟು ಸರಿಯಾಗಿ ಬರುತ್ತೆ ಇದು. ಸೊ ನೋಡಿ, ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆಗೆ ಇದನ್ನು ತಿನ್ಬೋದು. ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು, ಅಥವಾ ನಿಮಗೆ ಆಲೂಗಡ್ಡೆ ಪಲ್ಯ ಇಷ್ಟ ಇದ್ದರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.